ಸುಚೇಂದ್ರ ಪ್ರಸಾದ್ ಅವರು ಬಹಳಷ್ಟು ಸಂದರ್ಶನಗಳನ್ನು ನೋಡಿದವರು ಹೇಳ್ತಾರೆ ಅವರು ವಿರಾಗಿಯ ಅಂತ. ಹಾಂ, ರಾಗದ್ವೇಷಗಳನ್ನು ತೊರೆದವನು ಹೇಳ್ಬೋದು, ವಿರಾಗಿ ಅಲ್ಲ ನಾನು. ಆದರೆ ರಾಗದ್ವೇಷಗಳಿಂದ ಮೇಲೆದ್ದವನು ಹೌದು, ದ್ವೇಷಿಸುವಲ್ಲ. ರಾಗ ದ್ವೇಷ ಕಲಹ ಒಳ್ಳೆಯದಲ್ಲ ಅಂತ ನಮ್ಮ ಈ ಹಿಂದಿನ ಚಿತ್ರದಲ್ಲಿ ನಾವು ಬರ್ಕೊಂಡದ್ದೇ ಹಾಗೆ. ಕಲಹ ಒಳ್ಳೆಯದಲ್ಲ, ಅದು ಮನೋಕಲಹ. ಅದು ನಾವು ಆಡುವ ಯಾವುದೇ ಸಾಂದರ್ಭಿಕ ಕಲಹ ಅದಕ್ಕಿಂತಲೂ ಹೆಚ್ಚು ಮನಸ್ಸಿನ ಒಳಗೆ ಆಗ್ಬೋದೊಂದು ಕೋಲಾಹಲ, ಒಂದು ಕಲಹ ಇದೆಯಲ್ಲ, ಅದು ಒಳ್ಳೆಯದಲ್ಲ, ಅದು ಯಾರನ್ನೂ ಉದ್ಧಾರ ಮಾಡಿಲ್ಲ ಅಂತ. ಹಾಗಾಗಿ ಕೋಲಾಹಲವಿರದಂತೆ ಬದುಕುವಂಥ ಪ್ರಯತ್ನ ನಡೆದಿದೆ. ನಾನು ವಿರಾಗಿಯೂ ಅಲ್ಲ, ಮತ್ತು ಆ ಸಂತರ ಎತ್ತರಕ್ಕೆ ಏರಿದವನೂ ಅಲ್ಲ. ರಾಗದ್ವೇಷಗಳ ಬಗ್ಗೆ ಎಚ್ಚರ ಇದೆ. ಆದರೆ ಮನುಷ್ಯ ಸಹಜ ಗುಣ, ಎಲ್ಲ ಭಾವನೆಗಳ ಮಿಶ್ರಣ ಅವನಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ, ಮತ್ತು ಅದೊಂದು ಹೊಯ್ದಾಟ ಇದ್ದೇ ಇರುತ್ತೆ ಮನಸ್ಸಿನಲ್ಲಿ. ಕಲಾವಿದನಾಗಿರೋದ್ರಿಂದ ನಟಿಸೋಕೆ ಅವಕಾಶ ಇದೆಯಲ್ಲ, ಹೊರಹಾಕಿ ಸುಮ್ಮನಾಗ್ಬಿಡ್ತೇವೆ. ಬದುಕಿನ ತನಕ ಅದನ್ನು ಆದ್ಯಂತ ಎಳ್ಕೊಂಡು ಬರೋಲ್ಲ, ಅದನ್ನು ಬದುಕಿಗೆ ಬೇಡ ಅಂತ ಅನಿಸಿದೆ. ಹಾಗಾಗಿ ಅದರಿಂದ ಹೊರತು ನಾನು ಸ್ವಲ್ಪ ಮೇಲಿದ್ದವನೇ, ಅದರಿಂದ ಬೇಡ, ಅದು ಬೇಕು ಅಂತ ಅನಿಸಿಲ್ಲ. ರಾಗದ್ವೇಷಗಳು ಯಾರನ್ನೂ ಉದ್ಧಾರ ಮಾಡಿಲ್ಲ.